ಯಾಕೆಂತಂದ್ರೆ ನಿಮ್ಮ ತಂದೆ ತಾಯಿಗಳು ಕೂಡ ನೀವು ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅನ್ನೋ ಉದ್ದೇಶ, ನಿಮಗೂ ಕೂಡ ಹೆಚ್ಚು ಮಾರ್ಕ್ಸ್ ತೆಗೆದಂತಂದ್ರೆ ಉದ್ಯೋಗ ಸಿಗುತ್ತೆ ಅನ್ನೋಂಥ ಒಂದು ಕಾಳಜಿ. ಇದು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಮೌಲ್ಯಾಧಾರಿತ ಬದುಕಿಗೆ ಬೇಕಾದಂತಹ ಶಿಕ್ಷಣ ಇವತ್ತು ಸಿಗ್ತಾ ಇದೆಯಾ ಅನ್ನೋಂತಹ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಹಾಕೊಂಡಾಗ ನಮಗೆ ನಿಜವಾಗ್ಲೂ ಕೂಡ ಜ್ಞಾನ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುತ್ತೆ. ನೀವೆಲ್ಲ ಜ್ಞಾನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನನಗಿಂತ ಹೆಚ್ಚು ಅಪಾರವಾದ ಜ್ಞಾನವನ್ನು ನೀವೆಲ್ಲ ಹೊಂದಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಬರೀ ಟೆಕ್ಸ್ಟ್ ಬುಕ್ಸ್ ಅನ್ನ ಮಾತ್ರ ಓದಿ ನಾವು ಏಳಿಗೆ ಆಗ್ತೀವಿ ಅಂತಂದ್ರೆ ಅದು ಸ್ವಲ್ಪ ಹಿನ್ನಡೆಗೆ ಕಾರಣ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಸಾಹಿತ್ಯ, ಸಂಸ್ಕೃತಿ, ಆಧ್ಯಾತ್ಮ, ಇತಿಹಾಸ, ವಿಜ್ಞಾನ, ತಂತ್ರಜ್ಞಾನ, ಈ ರೀತಿ ನಾನಾ ರೀತಿಯ ಮಜಲುಗಳು ಏನಿದೆ ಅದೆಲ್ಲವನ್ನು ನೀವು ತಿಳ್ಕೋಬೇಕು ಅಂತಂದ್ರೆ ಒಳ್ಳೆಯ ಸಾಹಿತಿಗಳು, ಒಳ್ಳೆಯ ಬರಹಗಾರರು ಏನು ಪುಸ್ತಕಗಳ ರೂಪದಲ್ಲಿ ನಿಮಗೆ ಆಹಾರವನ್ನು ಕೊಡ್ತಾರೆ ಅದನ್ನು ನೀವು ಸೇವನೆ ಮಾಡಿದ್ರೆ ನಿಜಕ್ಕೂ ಕೂಡ ನೀವು ಒಳ್ಳೆಯ ಜ್ಞಾನಿಗಳಾಗ್ತೀರ. ನಿಮಗೆ ಗೊತ್ತಿದೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಎಷ್ಟು ಅದ್ಭುತವಾದ ಜ್ಞಾನಿಯಾಗಿತ್ತು. ಗೊತ್ತಾ ನಿಮಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಯಾರಂತ ಗೊತ್ತಾ? ಜೋರ ಮಾತಾಡೋದು ಗೊತ್ತಿದೆ. ಯಾವ ಜಿಲ್ಲೆಯವರು? ಕೋಲಾರ. ಯಾವ ತಾಲೂಕಿನವರು? ಇದು ಎಲ್ಲ ಬಾಯಿಗೂ ಬರಬೇಕು. ನೀವು ಮಾತಾಡಿ ನೀವು ಮಾಸ್ತಿ ಅಂದ್ಕೂಡಲೇ ಆ ಮಾಸ್ತಿಯ ಆತ್ಮಕ್ಕೆ ನಿಮ್ಮ ವಾಯಿಸ್ತಾರೆ. ಇಲ್ಲ ಅಂತಂದ್ರೆ ಏನು ತಿಳ್ಕೊಂಡಿಲ್ವೇನೋ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವೆಲ್ಲ ಕೂಡ ಬ್ರಿಲಿಯನ್ಸ್ ಅಂತ ನನಗೆ ಗೊತ್ತು. ಆದ್ರೆ ನಾಳೆ ಬೆಳಿಗ್ಗೆ ಇನ್ಯಾರೋ ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿದಾಗ ಅಲ್ಲೊಬ್ರು ಇಲ್ಲೊಬ್ರು ಉಳಿದವರು ಸುಮ್ಮನೆ ಕುತ್ಕೊಂಡಾಗ ಏನಪ್ಪ ಏನು ತಿಳ್ಕೊಂಡಿಲ್ವೇನೋ ಅಂತ ಅನ್ನುವ ಸಾಧ್ಯತೆಗಳು. ಅದಕ್ಕೋಸ್ಕರ ನನಗೆ ನಿಮ್ಮಲ್ಲಿ ಕಾಡ್ತಾ ಇರೋದೇನಪ್ಪ ಅಂತಂದ್ರೆ ನಿಮಗೆ ಜ್ಞಾನ ಇದೆ, ಬುದ್ಧಿ ಇದೆ, ಎಲ್ಲ ಇದೆ. ಆದರೆ ಇನ್ಫಿಯಾರಿಟಿ ಬಿಟ್ಬಿಡ್ಬೇಕು. ನೀವು ಸಂಕುಚಿತ ಮನೋಭಾವನೆ ಬಿಟ್ಟರೆ ನಿಮಗಿಂತ ಮೇಧಾವಿಗಳು ಯಾರು ಇರಕ್ಕೆ ಸಾಧ್ಯ ಇಲ್ಲ. ಅಬ್ದುಲ್ ಕಲಾಂ ಅಂತ ವ್ಯಕ್ತಿಗಳನ್ನ ನೀವು ನಿಮ್ಮಲ್ಲಿ ಕಾಣ್ಬೋದಾಗುತ್ತೆ, ದಾರಾ ಬೇಂದ್ರೆ ಅವ್ರನ್ನ ನಿಮ್ಮಲ್ಲಿ ಕಾಣ್ಬೇಕಾಗುತ್ತೆ. ಸಾಕಷ್ಟು ಒಳ್ಳೊಳ್ಳೆಯ ವ್ಯಕ್ತಿಗಳು ಯಾರು ನಮ್ಮ ದೇಶವನ್ನ ಇವತ್ತು ಸುಸ್ಥಿತಿಗೆ ತಂದು ಗೆಲ್ಲಿಸಿದ್ದಾರೆ. ಸಾಹಿತಿಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಅವರೆಲ್ಲರನ್ನ ಕೂಡ ನಾವು ನಿಮ್ಮಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣದಿಂದ ನಾವು ನಿಮಗೆ ಸ್ವಲ್ಪ ಒಂದಷ್ಟು ಟಿಪ್ಸ್ ಅನ್ನ ಕೊಟ್ಟು ನಿಮ್ಮಲ್ಲಿ ಜ್ಞಾನವನ್ನ ವೃದ್ಧಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ಶಾಲೆಯಲ್ಲೂ ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ. ಯಾಕೆಂತಂದ್ರೆ 2000 ಚಿಲ್ಲರೆ ಶಾಲೆಗಳಿವೆ ಕೋಲಾರ ಜಿಲ್ಲೆಯಲ್ಲಿ. ಎಲ್ಲ ಕಡೆಗೂ ಹೋಗ್ಲಿಕ್ಕಾಗೋದಿಲ್ಲ. ನಮ್ಮ ವೆಂಕಟಸುಬ್ಬಯ್ಯ ಅಂತವರು, ರಾಮಕೃಷ್ಣ ಅಂತವ್ರು ಯಾರು ನಮಗೆ ಬನ್ನಿ ನಮ್ಮ ಕಾಲೇಜಲ್ಲಿ ಮಾಡಿ ಕಾರ್ಯಕ್ರಮ ಅಂತ ಹೇಳ್ತಾರೋ ಅಲ್ಲಿ ಹೋಗಿ ನಾವು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಇದು ಬೇರೆ ಕಡೆ ಕೂಡ ಹಬ್ಬಬೇಕು ಅನ್ನುವಂಥ ಉದ್ದೇಶ ನಮ್ಮಲ್ಲಾಗಿದೆ. ಮಿತ್ರರೇ, ಇನ್ನು ಈ ಅಭಿಯಾನದ ಮೂಲ ಉದ್ದೇಶದ ಬಗ್ಗೆ ನಾನು ನಿಮಗೆ ಒಂದು 2 ವಿಚಾರಗಳು ಹೇಳ್ತಾರೆ. ನಾವು ಹೆಚ್ಚು ಕಾನ್ಸಂಟ್ರೇಷನ್ ಯಾರು ಮಾಡ್ತೇವೆ ಅಂತಂದ್ರೆ ವಿದ್ಯಾರ್ಥಿಗಳು ಮತ್ತು ಯುವಜನರು. ಅಟ್ಲೀಸ್ಟ್ ನೀವಾದರೂ ನಿಮಗೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರುತ್ತೆ. ಲೈಬ್ರರಿಗೆ ಹೋಗಿ ಕೂತ್ಕೊಂಡು ಹೋದ್ರೆ ಅಂತ ನಿಮ್ಮ ಮಾಸ್ಟರ್ ಹೇಳ್ದಂತಂದ್ರೆ ನೀವು ಹೋಗಿ ಅಲ್ಲಿ ಯಾವುದೋ ಒಂದು ಪೇಪರು ಅಥವಾ ಪುಸ್ತಕನ ಓದಲಿಕ್ಕೆ ನಿಮ್ಗೆ ಅವಕಾಶಗಳಿದೆ. ಆದರೆ IT-BT ಕಂಪನಿಗಳಿದಾರಲ್ಲ ಅವರಿಗೆ ಅವ್ರ ತಂದೆ ಹೆಸರು ಸರಿಯಾಗಿ ಹೇಳಬಾರದು, ಅವ್ರ ತಾಯಿ ಹೆಸರು ಸರಿಯಾಗಿ ಹೇಳಬಾರಲ್ಲ. ಓದೋದು ನಿಮಗೆ ಯಾರು ಪಾಠ ಹೇಳ್ಕೊಟ್ಟಿದಾರಪ್ಪ, ಯಾರಾದ್ರೂ ಒಬ್ಬ ಒಳ್ಳೆಯ ಟೀಚರ್ ಹೆಸರು ಹೇಳಿರ್ತಂದ್ರೆ ಅವ್ರ ಹೆಸರು ಹೇಳಬಾರದು. ಬರೀ ಸಂಪಾದನೆ ಮಾಡು, ಲ್ಯಾಪ್ಟಾಪ್ ಇಟ್ಕೋ, ಮೊಬೈಲ್ ಇಟ್ಕೋ, ಆಟ ಆಡ್ತಾ ಇರುತ್ತಂದ್ರೆ ಹಂಗಲ್ಲ. ಅವ್ರಿಗೆ ಬರೀ ದುಡ್ಡು ಸಂಪಾದನೆ ಮಾಡುವಂಥ ಆಟ. ಜ್ಞಾನ ಬರಬೇಕು ಅಂತಂದ್ರೆ ಪುಸ್ತಕಗಳನ್ನು ಓದಲೇಬೇಕು. ಮಸ್ಟ್ ಅಂಡ್ ಶುಡ್ ಓದಬೇಕು. ನೀವು ಯಾವ ಪುಸ್ತಕನಾದ್ರೂ ಓದಿ, ಇಂಗ್ಲೀಷ್ ಆದ್ರೂ ಓದಿ, ತೆಲುಗಾದ್ರೂ ಓದಿ ಅಥವಾ ಕನ್ನಡನಾದ್ರೂ ಓದಿ. ಆದರೆ ನಾನು ಮುಂಚೆ ಹೇಳ್ತಾರೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಕ್ರೀಡೆ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ನೀವು ಏನಾದರೂ ಓದಿ ಸ್ವಲ್ಪ ಜ್ಞಾನ ಬೆಳೆಸ್ಕೊಂಡ್ರೆ ನಾನು ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವು ತಟ್ಟಂತ ನಾನು ಉತ್ತರ ಕೊಡ್ತೀರಾ. ಆವಾಗ ನಾನು ಅನ್ಕೊಳ್ತೀನಿ, ನಾನು ಯಾಕಪ್ಪ ಈ ಮಕ್ಕಳಿಗೆ ಪ್ರಶ್ನೆ ಕೇಳಿದೆ, ನಾನೇ ದಡ್ಡ ಬಿಡ್ತೇನೋ ಅಂತ ನನಗೆ ಅನಿಸುತ್ತೆ. ಆ ರೀತಿಯ ಒಂದು ಅಟ್ಮಾಸ್ಫಿಯರನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಆ ಒಂದು ಕಾರಣದಿಂದ ನಾವು ಪ್ರತಿ ಶಾಲೆಗೂ ಹೋಗಿ ನಾವು ಈ ಒಂದು ಅಭಿಯಾನಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ನಾನು ಇವತ್ತು ಪ್ರಮುಖವಾದ ಒಂದು ವಿಚಾರ ಗಮನಕ್ಕೆ ತಂದೆ.